ವಿಜಯಪುರ ತನಕ ನಾವು ಇವತ್ತು ಟ್ರಾವೆಲ್ ಮಾಡಿದೆವು. ರತ್ನಾಪುರ್ ಅಂತ ಹೇಳಿದ ಊರು. ಇಲ್ಲಿ ತನಕ ನಮ್ಮ ಟ್ರಾವೆಲ್ ಆಯಿತು ನೋಡಿ. ಇನ್ನು ಗಾಡಿ ಹೊಳಿಸ್ತೀನಿ, ಹೊಳೆ ಮತ್ತೆ ನಮ್ಮ ವಿಜಯಪುರಕ್ಕೆ ಹೋಗೋ ಬಸ್ ಸ್ಟ್ಯಾಂಡ್ ನಡೆದಿದೆ ಹೊರಕ್ಕೆ. ಇದು ಟಿ ಹಾಕಿದ್ದಾರೆ. ಟವರ್ಸು ಈ ಕಡೆ ಸಾಕು. ನಮ್ಮ ವಿಜಯಪುರ ನಮ್ಮ ನಗರ. ನಾನು ಮೊದಲೇ ತಿಕೋಟಕ್ಕೆ ನನ್ನ ಸ್ಕೂಟ್ರ್ ಇತ್ತು. ಆ ಸ್ಕೂಟ್ರ್ ಮೇಲೆ ನಾನು ತಿಕೋಟಕ್ಕೆ ಹೆಚ್ಚು ಹೋಗೋದು ಬರೋದು ಮಾಡ್ತಿದ್ದೆ. ನಾನು ಅಂದರೆ ನಾನೊಂದು ಸಣ್ಣ ಬಿಸ್ನೆಸ್ಸು, ಅಂದರೆ ಚಾಪುಡಿ ಸೇಲ್ ಮಾಡ್ತಿದ್ದೆ ಮೊದಲೇ. ಅದ್ರ ಮೇಲೆ ನಾನು ತಿಕೋಟ ಹೋಗ್ತಿದ್ದೆ. ಹೋಗಿ ಅಲ್ಲಿನ ವ್ಯಾಪಾರವನ್ನು ಮುಗಿಸ್ಕೊಂಡು ಬರ್ತಾಯಿದ್ದೆ. ವಾರದಲ್ಲಿ ಮಂಗಳವಾರ ಬುಧವಾರ ಇತ್ತದು, ಆ ವಾರ ಹೋಗ್ತಿದ್ದೆ. ಜೀವನದಲ್ಲಿ ಏರುಪೇರುಗಳು ಭಾಳ ಕಂಡಿದ್ದೀನಿ ನಾನು. ಒಂದು ಸಾಮಾನ್ಯ ಕುಟುಂಬದಿಂದ ಬಂದ ವ್ಯಕ್ತಿ ನಾನು. ಇವತ್ತಿಗೆ ಅದು ಸಾಮಾನ್ಯವಾಗಿ ಇದ್ದೀನಿ. ಅಂಥ ಏನು ಹೇಳ್ಕೊಂಬಟ್ಟೆ ಶ್ರೀಮಂತನಲ್ಲ. ಭಗವಂತನ ಆಶೀರ್ವಾದದಿಂದ ಎಲ್ಲ ಚೆನ್ನಾಗಿದೆ. ಇವತ್ತೇ ಮಾಡ್ತಾಯಿದ್ದೀನಿ. ಈಗ ಮೋಟೋ ಬ್ಲಾಗ್ ಮಾಡಬೇಕಂತ ಆಸೆ ಆಯಿತು. ಅದು ಒಂದು ಪ್ರಾರಂಭ ಮಾಡಿದೆ. ಈಗ ನೋಡಬೇಕು. ಮಳೆ ಈ ಕಡೆ ಸಣ್ಣ ಸಿಡಿತಾ ಇದೆ, ಮಳೆ ಹನಿ ಬರ್ತಾ ಇದೆ. ಅಷ್ಟರಲ್ಲಿ ನಾವು ಸಿಟಿ ಸೇರ್ಕೋಬೇಕು. ಗೋ ಬಾಟ್ ಸ್ಲೋ ವರ್ಕ್ ನಡೆದಿದೆ. 30 ಸ್ಪೀಡ್ ಮೇಲೆ ಹೋಗ್ಬೇಕಂತಾರೆ. ಅದು ನಾನು ಇದ್ದಿದ್ದು 50 ಸ್ಪೀಡ್ ಇದ್ದೀನಿ. ನಾನು ಸ್ಪೀಡ್ ಕಂಟ್ರೋಲ್ ಮಾಡ್ತಾಯಿದ್ದೀನಿ, ಕಮ್ಮಿ ಮಾಡ್ತಾಯಿದ್ದೀನಿ. ಹೀಗಾಗಿ ಇಲ್ಲಿ ಅವರು ಹೇಳಿದ್ದೇ ಒಂದು ಇದಕ್ಕೆ ಬಂದೆವು ನಾವು. 30ಗೆ ಬಂದೆವು ನಾವು. ಯಾಕೆ 20ಗೆ ಬಂದೆವು ನಾವು. ಉಲ್ಟಾ ಇನ್ನೂ ಕಮ್ಮಿ ಬಂದಿದ್ದೀನಿ. ಬ್ರಿಡ್ಜ್ ವರ್ಕ್ ನಡೆದಿದೆ. ದೊಡ್ಡ ಅಣ್ಣ ಬಂದಿದ್ದಾನೆ ಬಸ್ಸು. ಅವ್ರಿಗೆ ಹಾದಿ ಕೊಡ್ಬೇಕು ನಾವು. ಯಾಕೆ ಅವ್ರ ಮುಂದೆ ನಾವೇ ಏನೂ ಅಲ್ಲ. ಇನ್ನೂ ಹೈಟ್ ಆಗಬೇಕಾಗಿತ್ತು. ಏಕೆಂದರೆ ನಾಳೆ ಮಳೆ ನೀರು ಅತಿ ಬಂದರೆ ಇದಕ್ಕೆ ಬರ್ತಾವ ಸಮಸ್ಯೆಗೆ. ಅಕ್ಕ ನಮ್ಮನ್ನು ನೋಡ್ತಾ ಇದ್ದಾರೆ. ಅಕ್ಕಗೂ ಒಂದು ಹೊಸ ಅನುಭವ. ಒಂದು ಟೆಂಗಿ ಬಂತು, ಅಂದರೆ 7 ರೂಪಾಯಿ ತಲೆ ಬಿತ್ತು. ಶಿವಮ್ಮ ಇದು ಒಂದು ದೇವಸ್ಥಾನ ಇದೆ. ಲಕ್ಷ್ಮೀ ಇರ್ಬೋದು.
ರತ್ನಾಪುರ ತನಕ ನಾವು ಹೋಗಿ ಬಂದಿದ್ದೆವು. ಇಲ್ಲಿ ನೋಡಿ ರತ್ನಾಪುರದಿಂದ ಮತ್ತೆ ರಿಟರ್ನ್ಸ್ ಬರ್ತಾ ಇದ್ದೀನಿ. ರಸ್ತೆ ಬದಿ ಗಿಡಗಳು ಚೆನ್ನಾಗಿ ಬೆಳೆದಿದೆ. ಯಾಕೋ ತೆಂಗಿನ ಮರಗಳು ಸಂಪೂರ್ಣವಾಗಿ ನಾಶ ಆಗಿ ಹೋಗಿದ್ದಾವೆ. ಯಾಕೆ ಗೊತ್ತಿರ್ತ ಆಗ್ತಾ ಇಲ್ಲ. ಒಂದು ತೆಂಗಿನ ಮರನೂ ಸರಿ ಇಲ್ಲ. ನೀಲಗಿರಿ ಗಿಡಗಳಂತಾರೆ. ಈ ಗಿಡದ ಒಂದು ವಿಶೇಷ ಏನಂದ್ರೆ ಇದು ಭೂಮಿಯ ನೀರನ್ನು ಹೆಚ್ಚು ಕುಡಿತದೆ. ಭೂಮಿಯಲ್ಲಿ ನೀರನ್ನು ಕಮ್ಮಿ ಪರ್ಸೆಂಟೇಜ್ ಕಮ್ಮಿ ಮಾಡ್ತದೆ. ಯಾಕೆ ಮಾಡ್ತದೆ ಗೊತ್ತಿಲ್ಲ. ಅದರದ್ದು ಹಾಗಾಗಿ ನೀಲಗಿರಿ ಒಂದು ಔಷಧಿ ಗಿಡ. ಅದು ಎಲ್ಲ ಗಿಡಗಳು ಔಷಧಿ ಗಿಡಗಳೇ. ಹೀಗಾಗಿ ಈಗ ನೋಡಿ ಇದು ಸಂಪೂರ್ಣವಾಗಿ ತಿಕೋಟ ರೋಡ್, ವಿಜಯಪುರ ರೋಡ್ ಆ್ಯಂಡ್ ತಿಕೋಟ, ಬೆಳಗಾಂ, ಅತ್ನಿ, ಇನ್ನೂ ಕೆಲವೊಂದು ಊರುಗಳು ಹತ್ತವೆ ಈ ರೋಡಿಗೆ. ಭಾಳ ಸುಂದರವಾಗಿ ಚೆನ್ನಾಗಿ ಮಾಡಿದ್ದಾರೆ ರೋಡು. ಇನ್ನು ಹೊಲದಲ್ಲಿ ಬೋರ್ ಹಾಕ್ತಾ ಇದ್ದಾರೆ. ಬಿಸಿಲು ಬಿತ್ತು. ವಿಟಮಿನ್ ಡಿ ಸಿಗ್ತಾ ನನಗೀಗ. ಇವತ್ತು ಒಂದು ಹೊಲ ತಗೋಬೇಕು, ಅದರಲ್ಲಿ ಒಂದು ಮನೆ ಕಟ್ಟಬೇಕು. ಒಂದು ಫಾರ್ಮ್ ಹೌಸ್ ಅಂತ ಅಂತಾರಲ್ಲ, ಫಾರ್ಮ್ ಹೌಸ್ ಅಂದರೆ ತೋಟದ ಮನೆ. ಇದು ಎತ್ತಿನ ಬಂಡೆಗಳು. ಈಗ ಎತ್ತುಗಳಿಲ್ಲ, ಓಕೆ, ಕೇವಲ ಬಂಡೆ ಉಳಿದಿದೆ ಮಾತ್ರ. ಗಿಡಗಳು ಭಾಳ ಒಣಗಿದಾವೆ. ಯಾಕೋ ಏನಾಗಿದೆ ಗೊತ್ತಾಗ್ತಾ ಇಲ್ಲ. ಎತ್ತು ಬರ್ತಾ ಇದೆ ನೋಡಿ. ಇಲ್ಲಿ ಸ್ವಲ್ಪ ನಿಧಾನವಾಗಿ ಮಾಡ್ತೀನಿ. ಎತ್ತಿನ ಬಂಡೆ ನೋಡಿ. ಇದು ನಮ್ಮ ಪ್ರಾಚೀನ ಕಾಲದ ವಾಹನಗಳು. ಭಾಳ ಸುಂದರವಾಗಿರ್ತಿದ್ದವು. ಎಲ್ಲಿ ಬೇಕಾದ್ರೆ ಹೋಗ್ತಿದ್ದು. ಪಂಚರ್ ಅನ್ನೋದು ಸಮಸ್ಯೆನೇ ಇಲ್ಲ. ಆದರೆ ಸ್ವಲ್ಪ ವೇಗ ಕಮ್ಮಿ. ಅದು ತುಂಬ ಚೆನ್ನಾಗಿ ಒಂದು ಅನುಭವ. ಭಾಳ ಹಿಂದಕ್ಕೆಲ್ಲ ಜನ ಎತ್ತಿನ ಬಂಡಿ ಮಾಡಿಕೊಂಡು ಊರಿಗೆ ಹೋಗ್ತಿದ್ರಂತೆ. ನಾವು ಸಣ್ಣವಿದ್ದಾಗ ಎತ್ತಿನ ಬಂಡಿನೇ ನಾವು ಹೊಲಕ್ಕೆ ಹೋಗ್ತಿದ್ದೆವು. ಈಗ ಅವೆಲ್ಲ ಹೊಲನೂ ಇಲ್ಲ, ಎತ್ತಿನ ಬಂಡಿನೂ ಇಲ್ಲ. ಈಗ ಕಾಲಾಂತರ ಜನ ಅಭಿವೃದ್ಧಿ ಆಗ್ತಾ ಇದ್ದಾರೆ. ಈ ಅಣ್ಣ ನೋಡಿ ಬರೋ ಸ್ಟೈಲ್ ನೋಡಿದ್ರೆ ಎಷ್ಟೊಂದು ರಾಂಗ್ ಬರ್ತಾ ಇದ್ದಾನೆ. ವೆಹಿಕಲ್ ನಡೆಸೋದು ಭಾಳ ಇಂಪಾರ್ಟೆಂಟು. ಕೂಲಿಂಗ್ ಗ್ಲಾಸ್ ಹಾಕಿದ್ದೇನೆ. ಇಲ್ಲೊಂದು ಬಸ್ ಸ್ಟಾಪ್ ಆಗಂಗೆ ಕಾಣ್ತಾ ಇದೆ. ಇಷ್ಟು ರಸ್ತೆ ಅಗಲೀಕರಣ ಮಾಡಿದ್ದಾರೆ ಅಂದರೆ ಬಸ್ ಸ್ಟಾಪ್ ಆಗ್ಬೋದು. ವಾಹನ ಹಿಟ್ನಳ್ಳಿ, ಮನಗುಳಿ, ಮುತ್ತಿಗೆ, ಹೋಗಿ ಏನೇನೇ ಅಂತ ಹೋಗ್ಬಂತು. ಇದು ಒಂದು ದೇವಸ್ಥಾನ. ಈಗ ವಿಜಯಪುರ ಟು ಕನ್ನಂಬಡಿ ಬಸ್ ಈ ರೂಟಿಗೆ ಕನ್ನಂಬಡಿ ಹೋಗ್ತಾವೆ. ಕನ್ನಂಬಡಿ ಅದೊಂದು ಹಳ್ಳಿ. ಪೆಟ್ರೋಲ್ ಪಂಪು ಗಾಡಿಲಿ ನಮ್ಮ ಇವರು ಪಕ್ಕದ ಮನೆಯವರು ಹೊಲಗಳು ಇಲ್ಲೇ ಇದ್ದಾವೆ ಅಂತ ಹೇಳಿದರು. ಬಟ್ ಯಾವ ಅಂತ ಅಕ್ಯುರೇಟ್ ನನಗಷ್ಟು ಗೊತ್ತಿಲ್ಲ. ಇದು ಹೆವಿ ಇಲೆಕ್ಟ್ರಿಕಲ್ ಕೇಬಲ್ಸ್ ಅಂದರೆ ಟವರ್ಸ್ಗಳು ಅವತ್ತಿದ್ರು. ಹೆವಿ ಅಂದರೆ ಡೈರೆಕ್ಟ್ ಇದರಿಂದ ಬರ್ತಾ ಇದೆ, ಘಟಕದಿಂದ ಬಂದು ಇಲ್ಲಿ ಒಂದು KEVಗೆ ಹೋಗಿ ಅಲ್ಲಿಂದ ಡಿಸ್ಪ್ಲೇ ಮಾಡಿ ಅಲ್ಲಿಂದ ಕರೆಂಟು ಎಲ್ಲ ಕಡೆ ಅವರು ಸಬ್ ಡಿವಿಷನ್ ಟೈಪ್ ಡಿಸ್ಪ್ಲೇ ಮಾಡ್ತಾ ಇರ್ತಾರೆ. ಹೀಗಾಗಿ ಮಾಡ್ತದೆ. ಮೇಕೆಗಳು ಆ ಕಡೆ ಸಂಪೂರ್ಣವಾಗಿ ಮಳೆ ಆಗೋ ಕಾಣಿಸ್ತಾ ಇದೆ. ಆ ಕಡೆ ಏನು ಮಾಡೋದು ಗೊತ್ತಿಲ್ಲ. ಇಲ್ಲಿವರೆಗೆ 4-ವೇ ವರ್ಕ್ ಆಗಿದೆ. ಇದು ಒಂದು ಸರ್ಕಲ್ ಪ್ಲಾಸ್ಟಿಕ್ ರಿಂಗ್ ಇಟ್ಟಿದ್ದಾರೆ.
ನಮ್ಮ ಜನರಿಗೆ ಏನು ಇಟ್ಟರು ಸಂಬಂಧ ಇಲ್ಲ, ಗುದ್ಕೊಂಡು ಹೋಗ್ಬಿಡೋದು. ತಕ ಹೊರಗೆ ಯೂನಿವರ್ಸಿಟಿ ಮಕ್ಕ ಯೂನಿವರ್ಸಿಟಿ ತಕ ಮಾಡ್ತೀನಿ ಅಂತ ಹೇಳಿದ್ರು, ಮಾಡಿದ್ದಾರೆ. ಇದು ಒಂದು ರೋಡ್ ಕೆಲಸ ನೋಡಿದ್ವಿ. ಯೂನಿವರ್ಸಿಟಿ ಸಂಪೂರ್ಣ ಸೋಡಾ ಸಿಸ್ಟಮ್ಸ್ ಪೆನಲ್ಸ್ ಏನೇನು ಹಾಕಿದ್ದಾರೆ ಒಳಗೆ, ನೋಡಬೇಕು. ಒಳಗೆ ಪ್ರವೇಶ ಇರೋಂಗಿಲ್ಲ. ಫೋಟೋ ತಿಕ್ಕೋತಾ ಇದ್ದಾನೆ. ಆ ಬಸ್ ಸ್ಟ್ಯಾಂಡ್ ಅಲ್ಲೇ ಹೋಗಿದ್ದೆ, ಇಲ್ಲಿ ಕ್ಯಾನ್ಸಲ್ ಆಗಿ. ಇವರು ಅಕ್ಕ ಏನು ನೋಡ್ತಾ ಇದ್ದಾರೆ. ಒನ್ ಟೈಪ್ ಅವ್ರಿಗೆ ವಿಚಿತ್ರ ಅನಿಸ್ತಾ ಇದೆ. ಟರ್ನ್ ಮೈಕ್ರೋ ವರ್ಕ್ ಆಗಬೇಕಾಗಿದೆ. ಇದೇನು ಕಟಿಂಗ್ ಆಗಬೇಕು, ಹಿಂಸರಿಸಬೇಕು, ಇನ್ನು ರಸ್ತೆ ಆಗಬೇಕು. ಭಾಳ ಕೆಲಸಗಳಿವೆ. ಎಲ್ಲ ಇಲ್ಲಿ ಒಮ್ಮೆ ಕುಸ್ತಿ ಆಡಿದರು. ಇವತ್ತಿನ ದಿವಸ ಅವರು ತೆಂಗಿನ ಮರಗಳು ಹಚ್ಚಿದ್ದಾರೆ. ಕುಸ್ತಿ ಜಾತ್ರೆಯಲ್ಲಿ ಆಡದಿದ್ದರು. ಆ ಸಮಯದಲ್ಲ ಬಂದಿದ್ದೆ ಇಲ್ಲಿ ಮುಖಾಕ. ಇದು ಒಳ್ಳೆ ಕರ್ವ್ ಹೆಂಗೆ ತೊಗೊಂಡಿದ್ದಾರೆ. ಇಲ್ಲಿ ಒಂದು ಹಳ್ಳ ಇರ್ತಿತ್ತು, ಹೋಗೋಣ ಸಣ್ಣ ನೋಡ್ತಿದ್ದು. ಈಗ ಹಳ್ಳ ಎಲ್ಲ ಗಪ್ಪಾಗಿ ಹೋಗ್ಬಿಟ್ಟಿದೆ. ನಾವು ಈಗ ಬಂದೇವೆ. ಈಗ ಲಕ್ಷ್ಮೀ ದೇವಸ್ಥಾನ. ಇದು ರಸ್ತೆ ಮನೆ ಬ್ರಿಡ್ಜ್ ವರ್ಕ್ ನಡೆದಿತ್ತು, ಕಂಪ್ಲೀಟ್ ಆಗಿದೆ. ಈಗ ಎಲ್ಲ ಡಾಮರೀಕರಣ ಆಗಿದೆ. ಇದು ನವರಸ್ಪುರ್ ಅಂತ ಹೇಳಿ ಒಂದು ಪ್ರಾಚೀನ ಒಂದು ಇದು ಏನಂತೀರಿ ಸ್ಮಾರಕ.